ಮಗು ಹೊಟ್ಟೆಯಲ್ಲಿ ಇದ್ದಾಗೇನೆ ಶಿವ ದೀಕ್ಷೆಯನ್ನ ಕೊಡ್ತೀವಿ. ಅದು ನಮ್ಮ ಆಚರಣೆಯಲ್ಲಿದೆ. ಕೆಲವರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆಮೇಲೆ ಮಗು ಹುಟ್ಟಿದ ಮೇಲೆ ಇನ್ನೊಂದು ಕರೆಸ್ಬಿಟ್ಟು ಶಿವ ದೀಕ್ಷೆಯನ್ನ ಶಿವ ಧಾರಣೆ ಮಾಡ್ತೀವಿ. ನಂತರ 12 ವಯಸ್ಸದವರೆಗೂ ಅದೇ ಲಿಂಗವನ್ನ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಪೋಷಕರು ಅದನ್ನ ಹಂಗೆ ಇಟ್ಟಿರ್ತಾರೆ. ಆಮೇಲೆ 12 ವಯಸ್ಸು ಆದ್ಮೇಲೆ ಆವಾಗ ನಿಮ್ಗೆ ಪೂಜೆ ಮಾಡೋ ಶಕ್ತಿ ಬಂದಿರ್ತದೆ. ಪೂಜೆ ಮಾಡೋ ಒಂದು ಧ್ಯಾನ ಮಾಡೋದು, ಮಾತಾಡೋದು, ಆಚರಣೆ ಮಾಡೋದು ಎಲ್ಲ ಬಂದಿರ್ತದೆ. ಆವಾಗ ಏನ್ ಮಾಡ್ತೀವಿ, 5 ಕರ್ಸಿ ಶಿವ ದೀಕ್ಷೆ ಮಾಡಿ, ದೀಕ್ಷಾಬದ್ಧವಾಗಿ ಅದನ್ನ ಪೂಜೆ ಮಾಡೋದು ಹೇಗೆ, ಇಟ್ಕೊಳ್ಳೋದು ಹೇಗೆ, ಪ್ರಾರ್ಥನೆ ಮಾಡೋದು ಹೆಂಗೆ, ಏನು ಅಂತ ಎಲ್ಲ ಹೇಳ್ಕೊಡೋದು. ಅದು ಶಿವ ದೀಕ್ಷೆ. ಇವತ್ತಿನ ದಿವಸ ನೀನು ಬಾಲ್ಯಾವಸ್ಥೆಯಿಂದ ಪ್ರೌಢಿಮೆಗೆ ಬರ್ತಾ ಇದೀವಿ ಅಂತ ಒಂದು ಹಲವಾರು ಬದಲಾವಣೆಗಳಾಗಿರೋದ್ರಿಂದ ನಿನಗೆ ಶಿವ ದೀಕ್ಷೆ ಮಾಡಿಸ್ರಿ ಅಂತ ನಿಮ್ಮ ತಂದೆ ತಾಯಿಗಳು ಕರೆದಿದ್ದಾರೆ. ನಿಮಗೆ ಶಿವ ದೀಕ್ಷೆಯನ್ನು ಕೊಡ್ತೀವಿ. ಇವತ್ತಿನಿಂದ ನೀವು ಸಂಸ್ಕಾರಯುತವಾಗಿ ಯಾವಾಗಲೂ ಸ್ವಚ್ಛವಾಗಿ ಶಿವ ಪೂಜೆಯನ್ನು ಮಾಡಬೇಕು. ಶಿವ ಪೂಜೆ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಆಯ್ತಾ? ಆದರೆ ಮಾಡು, ಇಲ್ಲಾಂದ್ರೆ ಬೇಡ ಸಾಧನೆ ನಮ್ಗೆ ಆಗಲ್ಲ, ಏನು ಬೇಕಾಗಿದೆ, ಬೇಕಾದ್ರೆ ನನ್ನ ಮಕ್ಕಳು ನಮ್ಮ ಮಾಡ್ಕೊಂತಾರೆ, ನಮ್ಗೆಲ್ಲ ಬೇಕಾಗಿಲ್ಲ, ಸ್ಕೂಲ್ ಓದ್ಕೊಂತೀನಿ ಅಂದ್ರೆ ಬೇಡ. ಬಲವಂತವಾಗಿ ಯಾವುದನ್ನು ಕಟ್ಟೋದು ಬೇಡ. ಅಂದ್ರೆ ನಮ್ಮ ಬಲವಂತ ಮಾಡಿ ಶಿವ ಲಿಂಗಾಣೆ ಮಾಡಿ ಕಟ್ಬಿಟ್ಬಿಟ್ಬಿಟ್ರೆ ಏನೋ ನಮ್ಗೆ ಬೇಕಾಗಿಲ್ಲಪ್ಪ, ಇನ್ನೊಬ್ರು ಮಾಡೋ ಕೆಲಸ ಅಂತ ತಗೊಂಡು ಹಾಕಿರ್ತೀನಿ, ಹಂಗೆ ನಂಗಿದ್ರೆ ಬೇಡ. ಇವಾಗ ಏನು ಮಾಡ್ತೀನಿ, ತೀರ್ಥ ಕೊಟ್ಬಿಡ್ತೀನಿ, ಪ್ರಸಾದ ಕೊಟ್ಬಿಡ್ತೀನಿ, ತಗೊಂಡಿದ್ದು. ಇಲ್ಲ ಸ್ವಾಮಿ, ನಮ್ಮನೆ ಪೂಜೆ ಮಾಡ್ತಾರೆ, ನಾವು ಲಿಂಗಾಯತರು, ನಾವು ಎಲ್ಲರಿಗಿಂತ ಉತ್ತಮವಾದ ಜನಾಂಗದಲ್ಲಿದ್ದೀವಿ, ನಾವು ಉತ್ತಮವಾದ ಸಂಸ್ಕಾರವನ್ನು ಪಡಿಬೇಕು, ಎಲ್ಲರಿಗೂ ಗೌರವ ಕೊಡಬೇಕು, ಹಿರಿಯರಿಗೆ ಗೌರವ ಕೊಡಬೇಕು, ತಂದೆ ತಾಯಿ ಗುರುಗಳನ್ನ ಕಂಡ್ರೆ ನಾವು ಪರದೈವ ಅಂತ ಹೇಳ್ತಾರೆ. ಏನೋ ಫಸ್ಟ್ ತಂದೆ ತಾಯಿ, ಆಮೇಲೆ ಗುರುಗಳು, ಆಮೇಲೆ ಅತಿಥಿಗಳು, ಆಮೇಲೆ ಎಲ್ಲ ಸಂಬಂಧಿಕರು, ಎಲ್ಲರಿಗೂ ಗೌರವ ಕೊಡ್ಬೇಕು. ಎಲ್ಲರಿಗೂ ಗೌರವ ಕೊಡ್ಬೇಕು, ಮುತ್ತಿನಂತೆ ಸಮಾಜದಲ್ಲಿ ಇರಬೇಕು ಅಲ್ವಾ? ಎಷ್ಟು ಸಂಸ್ಕಾರ ಇದೆ ತಿಳ್ಕೊಂಡ್ರೆ ಬೇಕಾದಷ್ಟು ಇದೆ. ಇವತ್ತು ಸಾಯಂಕಾಲವರೆಗೂ ಹೇಳಿದ್ರು ಮುಗಿಯಲ್ಲ, ಅಷ್ಟು ಸಂಸ್ಕಾರವನ್ನು ಕಲಿಯೋದಿದೆ. ಅಷ್ಟೆಲ್ಲ ಕಲ್ತರೆ ನಾವು ಸಮಾಜದಲ್ಲಿ ಉತ್ತಮವಾದ ವ್ಯಕ್ತಿಗಳಾಗ್ತೀವಿ ಅಲ್ವಾ? ಆದ್ದರಿಂದ ನಾವು ನಿಮಗೆ ಶಿವ ಸಂಸ್ಕಾರವನ್ನ ದೀಕ್ಷೆಯನ್ನು ಕೊಡಕ್ಕೆ ಬಂದಿದ್ದೀವಿ. ಇದೇನಮ್ಮ ಲಿಂಗ? ಏನ್ ಲಿಂಗ? ಇದು ಶಿವಲಿಂಗ. ಈ ಶಿವಲಿಂಗ ಅಂತ ಅಂದ್ಬಿಟ್ಟು ನಾನು ತಂದೆ ತಾಯಿ ಅವರೆಲ್ಲ ಪೂಜೆ ಮಾಡುವಾಗ ನಾವು ಕಲ್ತ್ಕೊಂಡಿದ್ವಿ ಅಲ್ವಾ? ಈ ಶಿವಲಿಂಗವನ್ನ ನಾವು ನಿಮಗೆ ಕೊಡ್ತೀವಿ. ಇದನ್ನ ನಾನೇನು ಸಣ್ಣ ಮಗುವಾಗಿ ಹುಟ್ಟಿದ್ದಾಗ ನಿನ್ಗೆ ಧಾರಣೆ ಮಾಡಿದ್ವಿ, ಇದೇ ತರ ಕಟ್ಟೆ ಎಲ್ಲ ಮಾಡಿ ನಿನ್ಗೆ ಧಾರಣೆ ಮಾಡಿದ್ವಿ. ಈಗ ಅದನ್ನ ನಿಮ್ಗೆ ಕೊಡ್ತೀವಿ. ಬೇಕು ಅಂದ್ರೆ ಕೊಡ್ತೀವಿ, ಬೇಡ ತೊಂದರೆ ಹಂಗೆ ಕೊಡ. ಅದು ನಿನ್ನಿಷ್ಟ. ನಿಮ್ಮ ಅಪ್ಪಕ್ಕ ನಿಮ್ಮ ಅಮ್ಮ ನಾನು ಸಮಾಧಾನ ಮಾಡಿ ಹೇಳ್ತೀನಿ, ಇಲ್ಲ ಹುಡುಗಿ ಬೇಡ ಅಂತ ಹೇಳ್ತೀನಿ, ನಿನ್ನಿಷ್ಟ. ಬೇಕಾದ್ರೆ ತಾನು ಇಷ್ಟೆಲ್ಲ ಹೇಳಿದ್ದೀನಿ. ನಿನ್ಗೆ ಇಷ್ಟಪಟ್ರೆ ಕೊಡ್ತೀನಿ, ಇಲ್ಲ ಕೊಡ. ಯಾಕಂದ್ರೆ ಇದು ನಿಮ್ಮ ಈ ಜೀವಮಾನದಲ್ಲಿ ಒಂದು ಘಟ್ಟ. ಇದು ಇವತ್ತಿನ ದಿವಸ ನಿನ್ನ ಜೀವಮಾನದಲ್ಲಿ ಮರೆಯಂಗಿಲ್ಲ. ಆದ್ರಿಂದ ಇವತ್ತು ಬೇಕು ನನಗೆ ಕೊಡ್ತೀನಿ, ಇಲ್ಲ ಅಂದ್ರೆ ನಿಮ್ ತಂದೆ ತಾಯಿ ನಾನು ಸಮಾಧಾನ ಮಾಡಿ ಹೇಳ್ತೀನಿ, ಬೇಡ ಬೇಕು ಪೂಜೆ ಮಾಡ್ತೀಯಾ ಅಂದ್ರೆ ನಾನು ಇದನ್ನ ಶಿವಲಿಂಗವನ್ನ ನಿನಗೆ ಕೊಡ್ತೀನಿ. ಕೊಟ್ರೆ ಇದನ್ನ ಹೆಂಗೆ ಇಟ್ಕೊಳ್ಬೇಕು? ತೋರಬೇಕು. ಈ ಬೆಳೆಯನ್ನು ನಾವು ಉಪಯೋಗಿಸಕ್ಕಿಲ್ಲ ಪೂಜೆಗೆ. ಯಾಕೆಂದ್ರೆ ಇದು ಬರೇ ತೋರ್ಸೋದು ಇದೆಲ್ಲ ನೀವು ನಿಂಗೆ ಇವನ್ ಹಿಂಗೆ ಇದನ್ನ ಕೆಟ್ಟದಕ್ಕೆ ಬಳಸೋದು ಜಾಸ್ತಿ. ಆದ್ರಿಂದ ಇದಕ್ಕೆ ಅವಕಾಶ ಇಲ್ಲ. ಈ 3 ಬೆರಳು ಇದು ತುರಂಗ ಮುದ್ರೆ ಅಂತ ಹೇಳ್ತಾರೆ ನೋಡಿ. ಹಿಂಗೆ ಈ 3 ಬೆರಳಲ್ಲಿ ಹಿಂಗೆ ಎತ್ಕೊಳ್ಬೇಕು. ಅದನ್ನ ಎತ್ಕೊಂಡು ಇಲ್ಲಿ ಇಟ್ಕೊಳ್ಬೇಕು. ಆ ತೀರ್ಥನ ಹಿಂಗೆ ಕುಡಿಬೇಕಾಗ್ತದೆ. ಮತ್ತೆ ಇಲ್ಲಿ ಇಟ್ಕೊಳ್ಬೇಕು. ವಿಭೂತಿ ಧಾರಣೆ ಮಾಡಬೇಕು. ಮಾಡಿದ್ದಾದ್ಮೇಲೆ ಧ್ಯಾನ ಮಾಡಬೇಕು. ಮಂಗಳಾರತಿ ಮಾಡಿದ್ದಾದ್ಮೇಲೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ್ದಾದ್ಮೇಲೆ ಅದನ್ನ ಜೋಪಾನವಾಗಿ ಮಗುನ ತೊಟ್ಲಲ್ಲಿ ಮಲಗಿಸ್ದಂಗೆ ಅಲ್ವಾ, ಗರ್ಡಿಗೆಯಲ್ಲಿ ಬಟ್ಟೆ ಹಾಕಿ ಇಡಬೇಕು.
ಇದನ್ನು ಕೊಡ್ತೀನಿ. ಕೊಟ್ಟರೆ ಯಾವ ಕೈಯಲ್ಲಿ ತಗೊಳೋದು? ಬಲಗೈ ತಗೊಂಡು ಎಡಗೈಯಲ್ಲಿ ಇಟ್ಕೊಳ್ಬೇಕು ಅಲ್ವಾ? ಬಲಗೈಯಲ್ಲಿ ತಗೊಳ್ಬೇಕು, ಎಡಗೈಯಲ್ಲಿ ಎಡಗೈ ತಳೆಗೈಯಾಗೆಲ್ಲ ಇನ್ನೊಂದು ಅಂದ್ರೆ ಬಲಗೈ ಎಷ್ಟು ಪ್ರಾಮುಖ್ಯತೆ, ಎಡಗೈ ಅಷ್ಟೇ ಪ್ರಾಮುಖ್ಯವಾದ ನಮಗೆ ಅಲ್ವಾ? ನಮ್ಮ ಶಿವಲಿಂಗವನ್ನು ಕುರಂಗ ಮುದ್ರೆ ಈ 3 ಬೆರಳಲ್ಲಿ ತಗೊಳ್ಬೇಕು. ತಗೊಂಡು ಎಡಕೈನಲ್ಲಿ ಇಡುವುದಕ್ಕೆ ಮೊದಲು ಭಸ್ಮ ವಿಭೂತಿನಲ್ಲಿ ಪ್ರಣವಾಕ್ಷರ ಓಂ ಅಂತ ಬರೀಬೇಕು. ಓಂ ಅಂತ ಬರೆದು ಇದನ್ನು ಎಡಗೈ ಸೆಂಟ್ರಲ್ಲಿ ಮುಹೂರ್ತ ಮಾಡಬೇಕು, ಇಡಬೇಕು. ಇಟ್ಟಿದ್ದಾದಮೇಲೆ ಅದನ್ನು ಈ ಕೆಳಗಡೆ ಒಂದು ಪಾತ್ರೆ ಇಟ್ಟು ಶುದ್ಧವಾದ ಜಲ, ನೀರಿಗೆ ಒಂದು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂದರೆ ಪವಿತ್ರವಾದ ನದಿಗಳನ್ನೆಲ್ಲನೂ ನಮ್ಮ ಈ ಜಲಕ್ಕೆ ಆಹ್ವಾನ ಮಾಡಿಕೊಂಡು ಪವಿತ್ರ ಜಲವನ್ನಾಗಿ ಪರಿವರ್ತಿಸಿಕೊಂಡು ಆ ಜಲವನ್ನು ತೆಗೆದು ಶಿವಲಿಂಗಕ್ಕೆ ಎರಿಬೇಕು. ಶಿವಲಿಂಗಕ್ಕೆ ಹಾಕಿ ಮಂತ್ರ ಹೇಳ್ಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡಿಸಿದ್ದೆಲ್ಲ ಆದಮೇಲೆ ಶುದ್ಧವಾದ ಒಗೆದಿರುವಂಥ ಬಟ್ಟೆ ತಗೊಂಡು ಒರೆಸ್ಕೊಂಡು ನಂತರ ಅಲ್ಲಿಟ್ಟು ಅದಕ್ಕೆ ವಿಭೂತಿ ಧಾರಣೆ ಮಾಡಬೇಕು. ವಿಭೂತಿ ಧಾರಣೆ ಮಾಡಬೇಕಾದಾಗ ಮಂತ್ರಗಳಿರ್ತವೆ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾಂ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಗ್ನಿಮೇಲೆ ಪುರೋಹಿತಂ ಯಜ್ಞಸ್ಯ ದೇವಂ ಮೃತ್ವಿಗ ಗೋತಾರಕಂ ರತ್ನಾದಾತಮಂ ಅಗ್ನಿರಿತಿ ಭಸ್ಮ ಜಲರಿತಿ ಭಸ್ಮ ಸ್ಥಳಮಿತಿ ಭಸ್ಮ ವ್ಯೋಮೇತಿ ಭಸ್ಮ ಭಸ್ಮೇತಿ ಭಸ್ಮ ಇತ್ಯೇತಾನಿ ಚಕ್ರಗಂ ಇತ್ಯಾದಿ ಹಲವಾರು ಭಸ್ಮವನ್ನು ಧಾರಣೆ ಮಾಡೋ ಮಂತ್ರಗಳಿದೆ. ಮಂತ್ರಗಳಲ್ಲಿ ನೀವು ಎಷ್ಟು ಅಸಾಧ್ಯ ಅದ ಅಷ್ಟು ಹೇಳ್ಕೊಂಡು ಅದಕ್ಕೆ ಭಸ್ಮ ಧಾರಣೆ ಮಾಡಬೇಕು. ನಂತರ ಗಂಧ ಅವಶ್ಯಕತೆ ಇದೆ, ಅಲ್ಲಿ ಇಟ್ಕೊಂಡಿದ್ರೆ ಗಂಧದ್ವಾರಾಂಗುರ ದುಶ್ಯಾಮೃತ ಪುಷ್ಪೀಷಿಣೀಂ ಈಶ್ವರೀಗಂ ತಾಮಿಕೋಪಕ್ವಯೇ ಅಂತ ಸಾಧ್ಯ ಆದಷ್ಟು ನೀನು ಕಲ್ತ್ಕೊಂಡಿದ್ರೆ ಗಂಧವನ್ನು ಇಡಬೇಕು. ಮಂತ್ರನೇ ಬರಲಿಲ್ಲ ಅಂತ ಗಂಧನೇ ಇಡೋದು ಬೇಡ ಅಂತಲ್ಲ, ಗಂಧ ಇಡಬೇಕು. ಆಮೇಲೆ ಅಕ್ಷತೆಗೆ ಇಡೋಕ್ಕೆ ಒಂದು ಮಂತ್ರ ಇದೆ. ಪ್ರತಿಯೊಂದಕ್ಕೂ ಒಂದೊಂದು ಮಂತ್ರ. ಒಂದು ಸ್ನಾನ ಮಾಡೋಕ್ಕಾಗಲಿ, ವಿಭೂತಿ ಇಡೋದಕ್ಕಾಗಲಿ, ಹೂವು ಇಡೋದಕ್ಕಾಗಲಿ, ಪತ್ರ ಇಡೋದಕ್ಕಾಗಲಿ ಎಲ್ಲಕ್ಕೂ ಒಂದೊಂದು ಮಂತ್ರ ಇದೆ. ಇನ್ನೇನು ಬರ್ತಾ ನಿಧಾನವಾಗಿ ಮಂತ್ರಗಳನ್ನು ಸಾಧ್ಯ ಇದ್ದರೆ ಎಲ್ಲ ಕಲ್ತ್ಕೊಳ್ಬೇಕು. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ವಾಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಅಂತಂದ್ಬಿಟ್ಟು ಹೂಕ್ಕೆ ಒಂದು ಮಂತ್ರ ಇದೆ. ತರೀಯವನ ಸಂಭೂತಂ ನಾನಾಗುಣ ಸಮನ್ವಿತಂ ಆನಂದ ಸೌರಭ್ಯಂ ಪರಿಪೂರ್ಣ ಗೃಹಾಣ ಪರಮಂ ಉತ್ತಮಂ ಅಂತ ಹೇಳ್ಬಿಟ್ಟು ಹೀಗೆ ಹಲವಾರು ಮಂತ್ರಗಳಿದೆ. ಎಷ್ಟು ಸಾಧ್ಯವಿದೆ ಅಷ್ಟು ನಮಗೆ ಕಾಲಾವಕಾಶ ನೋಡ್ಕೊಳ್ಬೇಕು. ಯಾಕಂದರೆ ನಾವು ದುಡಿದು ತಿನ್ನುವ ಜನ ಬರೀ ಇದನ್ನೇ ಮಾಡ್ಕೊಂಡಿದ್ರೆ ಬೆಳಗ್ಗೆ ಇದ್ದರೆ 2 ಅವರ್ ಇದನ್ನೇ ಮಾಡ್ಕೊಂಡು ಇದ್ಬಿಟ್ರೆ ನಮ್ಮ ಸ್ಕೂಲಿಗೆ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು, ಅದೆಲ್ಲ ಐತೆ. ಸಮಯ ನೋಡಿಕೊಂಡು ನಾವು ಭಕ್ತಿಪೂರ್ವಕವಾಗಿ ಅರ್ಧ ಗಂಟೆ ಆಗಲಿಲ್ಲ 20 ನಿಮಿಷ, ಅದು ಸಾಧ್ಯ ಆಗಲಿಲ್ಲ 10 ನಿಮಿಷ, ಅದು ಸಾಧ್ಯ ಆಗಲಿಲ್ಲ ಬರೀ 3 ನಿಮಿಷ ಅಷ್ಟೇ ಆದರೂ ಕೂಡ ಒಂದು ವಿಭೂತಿ ಗಂಧ ಅದು ಎಲ್ಲ ಇಟ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಇಲ್ಲಿ ಹಿಂಗೆ ಮೂಗಿನಿಂದ ಸುಮಾರು 8 ರಿಂದ 12 ಇಂಚು ದೂರ ಒಂದು ಅಳತೆ ಮಾಡ್ಕೊಂಡು ಕೂತ್ಕೊಂಡಿಲ್ಲ, ಸ್ಕೇಲ್ ಇಟ್ಕೊಂಡು ಒಂದು ಅಂದಾಜು ಹಂಗಿಟ್ಕೊಂಡು ದೇವ್ರನ್ನ ನೋಡ್ತಾ ಇರಬೇಕು. ನೋಡ್ತಾ ದೇವ್ರನ್ನ ನಾನು ನಿಮಗೆ ಆ ಮಂತ್ರವನ್ನು ಹೇಳ್ತೀನಿ. ಅದನ್ನು ಗುಪ್ತ ಶಿವಮಂತ್ರ ಗುಪ್ತ ಪೂಜೆ ಅಂತ ಹೇಳ್ತಾರೆ. ಅದನ್ನು ನಿನ್ನ ಶ್ರವಣದಲ್ಲಿ ನಾನು ಹೇಳ್ತೀನಿ, ಗೊತ್ತಾಯ್ತಾ? ಅದನ್ನು ಧ್ಯಾನ ಮಾಡಿಕೊಂಡು ನೀವು ತದೇಕ ಚಿತ್ತವಾಗಿ ಹಿಂಗೆ ನೋಡಿಕೊಂಡು ಪೂಜೆ ಮಾಡಬೇಕು. ಅದಾದಮೇಲೆ ನಮಸ್ಕಾರ ಮಾಡಿ ಅದನ್ನು ಕರಡಿಗೆ ಅಂದರೆ ಹೆಂಗಿರ್ತದೆ ನೋಡಿದೆಯಲ್ಲ, ಕರಡಿಗೆ, ಆ ಕರಡಿಗೆನಲ್ಲಿ ಬಟ್ಟೆಯಲ್ಲಿ ದೇವ್ರನ್ನಿಟ್ಟು ಆ ಬಟ್ಟೆನಲ್ಲಿ ಇಟ್ಕೊಳ್ಳೋದು. ಹಂಗಿಟ್ರೆ ದೇವ್ರನ್ನಿಡಕ್ಕೂ ಚೆನ್ನಾಗಿರ್ತದೆ, ಈಚೆ ತಗೊಳಕ್ಕೂ ಚೆನ್ನಾಗಿರ್ತದೆ. ಮಗು ತೊಟ್ಲಲ್ಲಿ ಹೆಂಗೆ ಮಲಗಿಸ್ತೀವಿ ದೇವ್ರನ್ನ
ಹಂಗಿಡ್ಬೇಕಾಗ್ತದೆ ಅಲ್ವಾ. ಇದು ನಿನಗೆ ಶಿವ ದೀಕ್ಷೆ. ದೇವರನ್ನು ಧರಿಸ್ಕೊಳ್ಳೋದು ಮತ್ತು ಅದನ್ನು ಅನುಷ್ಠಾನ ಮಾಡೋದು ಹೇಗೆ, ಧ್ಯಾನ ಮಾಡೋದು ಹೇಗೆ, ನಿನಗೆ ಪ್ರತಿಯೊಂದು ಹೇಳ್ತೀನಿ. ಆಮೇಲೆ ಸ್ನಾನ ಮಾಡಿಸೋದು, ಪಂಚಾಮೃತ ಮಂಗಳ ದ್ರವ್ಯಗಳನ್ನೆಲ್ಲ ಹಾಕಿ ಅಭಿಷೇಕ ಮಾಡೋದು ಅದೊಂದು ರೀತಿ. ಅದೆಲ್ಲ ಮಾಡಿದ್ಮೇಲೆ ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು. ಎಲ್ಲ ಆದಮೇಲೆ ಈ ಗುರುಗಳು ಕರೆಸಿರ್ತೀರಿ, ಗುರುಗಳು ಪಾದೋದಕ ಮಾಡಿ ಕಟ್ಲೆ ಮಾಡಿರ್ತಾರೆ. ಆ ನೀರನ್ನ ಲಿಂಗದ ಮೇಲೆ ಎರೆದು ಅದನ್ನು ಚೆಲ್ಲೋಂಗಿಲ್ಲ. ಎಲ್ಲ ಅಭಿಷೇಕ ಮಾಡಿದ್ದು ಬೇರೆ ನೀರಿನಲ್ಲಿ ತೊಳೆದಿದ್ದನ್ನೆಲ್ಲ ಚೆಲ್ಲಿದ್ರು ಕೂಡ ತೊಂದರೆ ಇಲ್ಲ. ಪಾದೋದಕ ಇರ್ತದಲ್ಲ, ಜಂಗಮ ಪಾದೋದಕ ಬಹಳ ಪವಿತ್ರವಾದ. ನಮ್ಮಲ್ಲಿ ಏನು ವೀರಶೈವ ಧರ್ಮದಲ್ಲಿ ಪಂಚಾವರಣ, ಅಷ್ಟಾವರಣ, ದಶಾವರಣ ಅಂತಿರ್ತದೆ. ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ. ಪಾದೋದಕಕ್ಕೆ, ಪ್ರಸಾದಕ್ಕೆ, ಗುರುಗಳಿಗೆ, ಜಂಗಮಕ್ಕೆ, ಲಿಂಗಕ್ಕೆ ಎಲ್ಲ ಒಂದೇ ಸಮಾನವಾದ ಗೌರವ ಇದೆ ಅಲ್ವಾ. ಆದ್ದರಿಂದ ಆ ಪಾದೋದಕವನ್ನು ಚೆಲ್ಲಬಾರ್ದು. ಹೀಗೆ ಈ 3 ಬೆರಳಲ್ಲಿ ಇಟ್ಕೊಂಡು ಇಲ್ಲಿ ದೇವರನ್ನ ಕೊನೆ ಬೆರಳಲ್ಲಿ ಕುಳಿಸ್ಕೊಂಡು ಅದನ್ನು ಹಿಂಗೆ ಕುಡಿಬೇಕು. ಕುಡಿದಿದ್ದಾದಮೇಲೆ ಮತ್ತೆ ಅದೇ ಜಾಗದಲ್ಲಿಟ್ಟು ವಿಭೂತಿ ಇಟ್ಟು ಪುಷ್ಪ ಪತ್ರೆ ಎಲ್ಲ ಇಟ್ಟು ಮತ್ತೆ ಧ್ಯಾನ ಮಾಡಿ ಕಡಿಕೆ. ಇದು ಪ್ರತಿನಿತ್ಯದಲ್ಲಿ ನಾವು ಪೂಜಾನುಷ್ಠಾನಗಳನ್ನು ಮಾಡಿದೇ ಮುಂದಿನ ಕೆಲಸಗಳು ಅಲ್ವಾ. ಏನಾದ್ರೆ ಸ್ವಾಮಿ ಹಂಗಾದ್ರೆ ನಾವು ಕೆಲಸ ಕಾರ್ಯ ಬಿಟ್ಬಿಟ್ಟು ಬರೀ ಪೂಜೆ ಮಾಡ್ಕೊಂಡಿದ್ಬಿಟ್ರೆ ನಮ್ಮ ಬಟ್ಟೆ ಗತಿ ಹೆಂಗೆ, ಇದೆಲ್ಲ ಬರುತ್ತೆ. ಅದಕ್ಕೆ ನಮ್ಗೆ ಸಮಯ ಅವಕಾಶ ಎಷ್ಟಿದ್ರೆ ಅಷ್ಟು ಮಾತ್ರ ಪೂಜೆ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟು ಸಾರಿ ಪೂಜೆ ಮಾಡಬೇಕು? ಒಂದು ದಿನಕ್ಕೆ ಕನಿಷ್ಠ 3 ಸಾರಿ ಪೂಜೆ ಮಾಡಬೇಕು. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಸಾಯಂಕಾಲ. ಮಧ್ಯಾಹ್ನ ನಾನು ಸ್ಕೂಲ್ಗೆ ಹೋಗಿರ್ತೀನಿ, ಯಾಕಂದ್ರೆ ನಾವು ದುಡಿದು ತಿನ್ನೋ ಜನ ಅಲ್ವಾ. ಆದ್ದರಿಂದ ಮಧ್ಯಾಹ್ನ ಮಾಡೋಕ್ಕಾಗಲಿಲ್ಲ, ಬೇಡ, ಬೆಳಗ್ಗೆ, ಸಾಯಂಕಾಲ. ಅಕಸ್ಮಾತ್ ಸಾಯಂಕಾಲ ಮಾಡೋಕ್ಕಾಗಿಲ್ಲ, ಬೆಳಗ್ಗೆ ಆದರೂ ಮಾಡೇಬೇಕು. ಅಕಸ್ಮಾತ್ ಒಂದು ದಿವಸ ಮಾಡೋಕ್ಕಾಗಿಲ್ಲ, ಎಲ್ಲೋ ದೂರ ಹೋಗ್ಬಿಟ್ವಿ, ಪೂಜೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ಬಿಟ್ಟು ದೇವ್ರನ್ನ ತಗೊಂಡೋಗಿ ಅಲ್ಲೆಲ್ಲ ಮಾಡಿಬಿಡೋದಲ್ಲ. ಪೂಜೆ ದಿನ ಮಾಡಿಲ್ಲ ಸ್ವಾಮಿ, ನಮ್ಗೇನು ದೇವ್ರಿಗೆ ಬೇಕಾಗಿಲ್ಲ, ಅವತ್ತು ಆಗಲಿಲ್ಲ, ಏನೋ ಕಾರಣಾಂತರಗಳಿಂದ ಆಗಿಲ್ಲ, ಆವತ್ತು ಬಿಟ್ಟರೆ ಮಾರನೇ ದಿವಸ ಆದರೂ ಮಾಡೇವಿ ಅಲ್ವಾ. ನಾವು ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀವಿ. ಬಾಳೆಹಣ್ಣು ಆಗ್ಬೋದು, ಇನ್ನೊಂದು ಬೇರೆ ಹಣ್ಣು ಆಗ್ಬೋದು, ತಾಂಬೂಲ ಆಗ್ಬೋದು, ಅಥವಾ ಈ ಮಾಡಿದ್ದ ಅಡುಗೆ, ಮನೆಯಲ್ಲಿ ಅಡುಗೆ ಇರ್ತದಲ್ಲ ಅದಕ್ಕೆ ನೈವೇದ್ಯ ಮಾಡ್ತೀವಿ. ಶಿವಾರ್ಪಣಮಸ್ತು, ಶಿವನಿಗೆ ಅರ್ಪಿತ ಮಾಡಿ. ಶಿವನಿಗೆ ಅರ್ಪಿತವಾಗಿದ್ದು ಅದು ಊಟ, ಪ್ರಸಾದ. ಆಗ ಆ ಪ್ರಸಾದವನ್ನು ನಾವು ತಿನ್ನಬೇಕು ಅಲ್ವಾ. ಇಷ್ಟು ಶಿವದೀಕ್ಷೆ ಏನಮ್ಮ. ನಾನು ಒಂದಾದ್ಮೇಲೆ ಒಂದು ಎಲ್ಲ ಹೇಳ್ಕೊಡ್ತೀನಿ, ಕೂತ್ಕೊಂಡು ನೋಡ್ಕೊಂಡಿರೋ. ಸ್ವಾಮಿ, ಶಿವದಾರ ಯಾಕೆ ಬಳಸ್ಬೇಕು, ಆಮೇಲೆ ಯಾವ ಬಟ್ಟೆ ಬಳಸ್ಬೇಕು ಹೇಳ್ರಿ ಒಳಗೆ, ಹಂಗೆ ನಮಗೂ ಹೇಳ್ರಿ. ಶುಭ್ರವಾದ ಬಟ್ಟೆ ಬಳಸಿದ್ರೆ ಸಾಕು. ಶಿವದಾರ ಶ್ವೇತವರ್ಣದಲ್ಲಿರ್ತದೆ ಮತ್ತು ಕೇಸರಿ ಕಲರಲ್ಲಿರ್ತದೆ. ನಂತರ ಈ ಕರಡಿಗೆಗೆ ರುದ್ರಾಕ್ಷಿಗಳನ್ನು ಹಿಂಗೆ ಹಾಕ್ಕೊಳ್ಬೇಕು. ಕೆಲವರು 3 ಹಾಕ್ತಾರೆ, ಕೆಲವರು 2 ಹಾಕ್ತಾರೆ, ಕೆಲವರು 1 ಹಾಕ್ತಾರೆ, ರುದ್ರಾಕ್ಷಿಗಳನ್ನು ಹಾಕ್ತಾರೆ. ಬರ್ತಾ ನಿನಗೆ ಗೊತ್ತಾಗ್ತದೆ. ನಮ್ಮ ಒಂದು ಬೋಗಣಿ ಕೊಡಮ್ಮ, ಒಂದು ಬೋಗಣಿ ಕೊಡಿ. ಅಲ್ಲಿ ಇಟ್ಕೊಳ್ಳಿ. ಓಂ ಲಿಂಗರೂಪಿಣೆ ಸಾಂಭಾಯ ನಮಃ ಪಾದ್ಯಾಜಮನೀಯಂ ಸಮದಲ್ಲಿ ಮುಹೂರ್ತ ಮಾಡುವಂಥ ರೀತಿ. ಹೌದಾ? ಇದಾದ್ಮೇಲೆ ಏನು ಮಾಡಬೇಕು? ಧ್ಯಾನ ಮಾಡಿ ಕಡ್ಡಿ ಹಚ್ಕೊಡ್ರಿ.